ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಗೌತಮ್ ದಿವಾನ್ ಈಸ್ ಬ್ಯಾಕ್. ಮತ್ತೆ ತನ್ನ ಮನೆಗೆ ಎಂಟ್ರಿ ಕೊಟ್ಟಿದೆ ಗೌತಮ್ ಕುಟುಂಬ. ಇನ್ನು ಇತ್ತ ಕಡೆ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಜಯದೇವ್. ಇಲ್ಲಿ ಜೈಲು ಪಾಲಾಗಿದ್ದಾನೆ. ಇನ್ನು ಜಯದೇವನ ಬಿಡಿಸ್ಕೊಂಬರೋಕ್ಕೆ ಲಕ್ಷ್ಮೀಕಾಂತ್ ಬಂದಿದ್ರೆ, ಆದರೆ ಮತ್ತೆ ನಾನು ಜೈಲಲ್ಲೇ ಇರ್ತೀನಿ ಅಂದ್ಬಿಟ್ಟು ಆಟ ಮಾಡ್ತಾ ಇದ್ದಾನೆ ಜಯದೇವ್. ಹಾಗಾದರೆ ಗೌತಮ್ ಇಲ್ಲಿ ತನ್ನ ತಮ್ಮನಾದಂಥ ಜಯದೇವ್ಗೆ ಮತ್ತೆ ಒಂದು ಚಾನ್ಸ್ ಕೊಡ್ತಾನೆ. ಇಲ್ಲಿ ಜಯದೇವ್ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಗೌತಮ್ ಜೊತೆ ತಗ್ಗಿ ಬಗ್ಗಿ ಜೀವನ ನಡೆಸ್ಕೊಂಡು ಹೋಗ್ತಾನೆ. ಮನೆಗೆ ಜಯದೇವ್ ಎಂಟ್ರಿ ಕೊಟ್ಟಿದ್ದಾನೆ ಗೌತಮ್. ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾನ. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ತುಂಬಾ ಖುಷಿಯಲ್ಲಿ ಸಂಭ್ರಮದಿಂದಿರ್ತಾರೆ. ಇದೇ ಒಂದು ಮನೆಗೆ ಆಪತ್ ಬಾಂಧವ ಥರ ಅಖಿಲಾಂಡೇಶ್ವರಿ ಬಂದ್ಬಿಟ್ಟು ಗೌತಮ್ಗೆ ತುಂಬಾ ಸಹಾಯ ಮಾಡ್ತಾಳೆ. ಇದರಿಂದ ಗೌತಮ್ಗೂ ತುಂಬಾ ಖುಷಿ ಆಗ್ತಾಯಿದ್ರೆ ಮನೆಯೆಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಗಿ ಅಖಿಲಾಂಡೇಶ್ವರಿ, ಅಯ್ಯೋ ಮನೆ ಮುಂದೆಯಿಂದಲ್ಲ, ಮನೆ ಒಳಗಡೆ ಇಂಟೀರಿಯರ್ಸ್ ಆಗಿರ್ಬೋದು, ಎಲ್ಲ ವಸ್ತುಗಳು ಕೂಡ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರೆ ತುಂಬಾ ಖುಷಿ ಇದೆ. ನಿಮ್ಮ ಮನೆ ತುಂಬ ಜನ ಇರೋದು, ಇನ್ನೂ ಈ ಮನೆಗೆ ಒಂದೊಳ್ಳೆ ಕಳೆ ತರ್ತಾ ಇದೆ ಅಂದ್ಬಿಟ್ಟು ಅಂತ ಇದ್ದರೆ, ಹೌದು ಮನೆ ಅಂದರೆ ಬರೀ ಗೋಡೆ ಬಾಗಿಲು ಮನೆ ಇಷ್ಟೇ ಅಂದರೆ ಎಷ್ಟು ಚೆನ್ನಾಗಿರಲ್ಲ. ಮನೆ ತುಂಬ ಚೆನ್ನಾಗಿರಬೇಕು, ನಮಗೆ ಬೇಕಾದವರು, ಮತ್ತು ಈ ಮನೆಯಲ್ಲಿ ಅದಕ್ಕೆ ತಕ್ಕಂತೆ ವೇಷಭೂಷಣ ಇದ್ದರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಮೇಡಮ್ ಅಂತಿದೆ. ಅದು ಸರಿನೇ ಅನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಅಖಿಲಾಂಡೇಶ್ವರಿ. ಹಾಗೆ ಕೂತ್ಕೊಂಡೆಲ್ಲ ಆದಮೇಲೆ ಏನು ಹೇಳಿ, ನಾನು ಮನೆ ಒಳಗಡೆ ಬಂದಮೇಲೆ ಎಲ್ಲರೂ ಕೂಡ ಪರಿಚಯ ಮಾಡಿದ್ರಿ, ಆದರೆ ಅದರಲ್ಲಿ ನಿಮ್ಮ ಸಂಬಂಧಿಕರು ಅಲ್ಲದೆ ಇರ್ಬೋದು, ಆದರೂ ಎಲ್ಲರನ್ನ ನಿಮ್ಮ ಹತ್ರ ಇಟ್ಕೊಂಡಿರೋದು ತುಂಬಾ ಖುಷಿ ಆಗ್ತಾಯಿದೆ ನನಗೆ ಅಂದ್ಬಿಟ್ಟು ಕೇಳ್ತಿದ್ರೆ, ಹೌದು ನನ್ನ ಜೀವನದಲ್ಲಿ ತುಂಬಾ ಏಳು ಬೀಳು ನೋಡಿಬಿಟ್ಟಿವಿ. ಈ ಒಂದು 5 ವರ್ಷದಲ್ಲಿ ನಾನು ಬೇರೆ ರೀತಿ ವನವಾಸನೇ ಇದ್ದೀನಿ. ಅದರಾಗಲಿ ನನ್ನ ಜೊತೆ ಆಗಿದ್ದು ಈ ಜನ, ಅದಕ್ಕೆ ಈ ಜನ ನಾನು ನೋಡೋದಾರಲ್ಲೇ ಕೈ ಬಿಡಬಾರ್ದು ಅಂತಾನೆ ನಾನು ನನ್ನ ಜೊತೆನೇ ಇಟ್ಕೊಂಡಿರೋದು. ಇವರೆಲ್ಲರೂ ನನ್ನ ಜೀವನಕ್ಕೆ ದಾರಿ ಆದವರು, ಅವ್ರನ್ನ ಹೇಗೆ ತಾನೇ ಮರೆಯೋಕ್ಕಾಗುತ್ತೆ, ನೀವೇ ಹೇಳಿ ಅಂತಿದ್ರೆ, ಅದು ಸರಿನೇ ಅನ್ನಿ, ಮುಂದಕ್ಕೆ ಬಂದಮೇಲೆ ಇಂದ್ಲೆಲ್ಲ ಮರ್ತು ಬಿಡ್ತಾರೆ ಅಂತಾರೆ, ಆದರೆ ನೀವು ಮರಿದೇನೆ ಹಾಗೇ ಇದ್ದೀರಾ. ಇದನ್ನೆಲ್ಲ ನಿಮ್ಮ ಸಾಧನೆಗೆ ಒಂದು ದಾರಿ ಅಂತಲೇ ಹೇಳ್ಬೋದು ಅಂದ್ಬಿಟ್ಟು ಇಲ್ಲಿ ಅಖಿಲಾಂಡೇಶ್ವರಿ ಹೇಳ್ತಾ ಇದ್ರೆ ಗೌತಮ್ಗೂ ಹೌದು ಅಂದ್ಬಿಟ್ಟು ಇಲ್ಲಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ತುಂಬಾ ಬೇಜಾರಾಗಿರ್ತಾಳೆ ಶಾಕುಂತಲ. ಅಪ್ಪು ಮತ್ತು ಈ ಒಂದು ಮಂದಾಕಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಏನೇ ಹೇಳು, ಮತ್ತೆ ಈ ಮನೆಗೆ ನನಗೆ ಬರೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಿದೆ ನೀವೆಲ್ಲರೂ ಮತ್ತೆ ಒಟ್ಟಾಗಿರೋದು ಅಂತಿದ್ರೆ, ಹೌದು ಅಮ್ಮ ನೀನು ಕರೆಕ್ಟಾಗಿ ಹೇಳಿದೆ ಅಂದ್ಬಿಟ್ಟು ಅಪ್ಪು ಅನ್ಬೇಕಾದ್ರೆ ಶಾಕುಂತಲೆ ಬಂದ್ಬಿಟ್ಟು ಅವ್ರನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಸಾರಿ ಮಂದಾಕಿನಿಯವರೇ, ನಿಮಗೆ ಈ ಮನೆಯಲ್ಲಿ ತುಂಬಾ ಅವಮಾನ ಮಾಡಿಬಿಟ್ಟಿದ್ದೇನೆ, ಆದರೂ ಅದನ್ನೆಲ್ಲ ನಾನು ಈಗ ನೋಡಿ ಬೇಜಾರಾಗ್ತಾಯಿದೆ, ನನ್ನ ಕ್ಷಮಿಸ್ಬಿಡಿ ಅಂತಾರೆ. ಅಯ್ಯೋ ಯಾಕೆ ಆ ರೀತಿ ಮಾತಾಡ್ತಿದ್ಯಾ, ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಳ್ಳೆ ಕೆಲಸನೇ ಮಾಡಿರ್ಬೋದು. ನನ್ನ ಮಕ್ಕಳಿಗೆ ಈ ಮನೆ ಬರೋ ಥರ ಮಾಡಿದ್ದು ನೀವಲ್ವಾ, ನೀವು ಏನೇ ಕೆಟ್ಟದ್ದು ಮಾಡೋಕ್ಕೋದ್ರು ಅದು ಒಳ್ಳೆಯದೇ ಆಗಿದೆ. ನೀವು ಯಾಕೆ ಈ ರೀತಿ ಬೇಜಾರಾಗ್ತಿದ್ದೀರಾ, ಈಗ ಎಲ್ಲರೂ ಒಂದಾಗಿದ್ದೀರಾ, ಹಳೆದೆಲ್ಲ ಮರ್ತು ಹೊಸ ಜೀವನ ಶುರು ಮಾಡಿ ಅಂದ್ಬಿಟ್ಟು ಮಂದಾಕಿನಿ ಅಂತಿದ್ರೆ ಶಾಕುಂತಲ, ಆಗಲ್ಲ, ನಾನು ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ, ಆದರೆ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಯಾವತ್ತೂ ಕೂಡ ಅದ್ರ ಬಗ್ಗೆ ಮಾತಾಡೇ ಇಲ್ಲ, ನನಗೆ ಆ ಗಿಲ್ಟು ಇನ್ನೂ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತಾರೆ. ಅಯ್ಯೋ ಅಷ್ಟೇ ತಾನೇ, ಯಾಕೆ ಆ ರೀತಿ ತಲೆ ಕೆಡಿಸ್ಕೊಳ್ತೀರಾ, ನಿಮ್ಕಿನ ನಾವೇನು ದೊಡ್ಡವರಲ್ಲಲ್ವಾ, ಮತ್ತೆ ಹೊಸ ಜೀವನ ಶುರು ಮಾಡಿ ಎಲ್ಲರ ಜೊತೆ ಒಟ್ಟಿಗಾಗಿ ಕೂಡಿ ನೀವು ಮತ್ತೆ ಹೊಸ ಕ್ಷಣನ ಕಳಿಬೋದು ಅಂದ್ಬಿಟ್ಟು ಅಂತ ಇರ್ತಾರೆ. ಅಯ್ಯೋ ನಾನು ಮಾಡಿರೋ ತಪ್ಪು ಅನಿಸುತ್ತೆ, ಅದಕ್ಕೆ ನನ್ನ ವಂಶನೇ ಬೆಳೀತಾ ಇಲ್ಲ, ನನ್ನ ಮಕ್ಕಳಿಗೆ ಯಾರಿಗೂ ಮತ್ತೆ ಮಕ್ಕಳು ಆಗಿಲ್ಲ. ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಮಾಡಿರೋ ಪಾಪ ಕರ್ಮಗಳು ನನ್ನ ಮಕ್ಕಳನ್ನ ಈಗ ತೀರಿಸ್ಕೊಳ್ತಾ ಇದೆ ಅಂದ್ಬಿಟ್ಟು ಶಾಕುಂತಲ ಬೇಜಾರಾಗ್ತಾಳೆ. ಅಯ್ಯೋ ಆ ರೀತಿ ಎಲ್ಲ ಅಂದ್ಕೊಳ್ಬಿಡಿ, ಏನಾದರೂ ಒಳ್ಳೇದಾಗುತ್ತಲ್ಲ, ಯಾಕೆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಅಯ್ಯೋ ನಮ್ಮ ಅಪ್ಪಗೂ ಒಳ್ಳೆ ಮಗು ಹಾಗೆ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ಟು ಮಾತಾಡಬೇಕಾದ್ರೆ ಅಲ್ಲಿಗೆ ಈ ಒಂದು ಭಾಗ್ಯ ಬರ್ತಾಳೆ. ಅರೆ ಏನಾಯಿತು ಶಾಕುಂತಲ, ಯಾಕೆ ಅಳ್ತಾ ಇದೆಯಾ, ಇವತ್ತು ಮನೇಲಿ ಪೂಜೆ ಆಗಿದೆ, ಪೂಜೆ ಆಗಿದ್ದ ದಿವಸ ಅಳೋದು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಅಂತಿದ್ರೆ, ಸರಿ ಆಯಿತು ಅಂದ್ಬಿಟ್ಟು ಅಂತಾರೆ. ಏನೀಗ ನಿನ್ನ ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂತ ತಾನೇ, ತಲೆ ಕೆಡಿಸ್ಕೊಬೇಡ, ನೀನು ಧೈರ್ಯವಾಗೇ ಇರು, ಒಂದಲ್ಲ ಒಂದಿನ ಎಲ್ಲರಿಗೂ ಮಕ್ಕಳಾಗೇ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಆ ದೇವರು ಒಳ್ಳೆಯದಾಗಿ ಒಳ್ಳೇದು ಮಾಡ್ತಾನೆ, ಆದರೆ ಕೊಡೋದು ಟೈಮ್ ಆಗೋದು ಅಂತಾರೆ. ಹೌದು ನೀನು ಒಪ್ಕೊಳ್ಕೊಬೇಡ, ನಮ್ಮ ಭೂಮಿಕನ ನೆನ್ಪು ಮಾಡ್ಕೊ ನೋಡು, ನಮ್ಮ ಭೂಮಿಕೆಗೆ ಡಾಕ್ಟರೇ ಮಕ್ಕಳಾಗಲ್ಲ ಅಂತಿದ್ರು, ಆದರೆ ಯಾವ ದೇವ್ರು ಕೊಟ್ಟರು ಹೊರೇನೋ ಫೈನಲಿ ಇಬ್ಬರು ಮಕ್ಕಳಾಗಿದ್ದರು, ನಿನಗೂ ಆ ಒಪ್ಪು ಧೈರ್ಯ ಎಲ್ಲನೂ ಇಟ್ಕೊ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಬಾನಿನೂ ಅಂದ್ಬಿಟ್ಟು ಇಲ್ಲಿ ಅಪ್ಪನ ಕರ್ಕೊಂಬಂದ್ಬಿಟ್ಟು ಭಾಗ್ಯ ದೇವ್ರ ಹತ್ರ ಪೂಜೆ ಮಾಡಿ ಒಂದು ಹಣ್ಣನ್ನ ಕೊಡ್ತಾಳೆ. ಇದರಿಂದ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಭೂಮಿಕಾ ಬಂದ್ಬಿಟ್ಟು ಸ್ವೀಟ್ನಾಗ ಹೊಡ್ತಾಳೆ ಅಖಿಲಾಂಡೇಶ್ವರಿಗೆ. ಅದನ್ನು ತಿಂದ್ಬಿಟ್ಟು ತುಂಬಾ ಖುಷಿ ಆಯಿತು, ಈ ಒಂದು ಸ್ವೀಟ್ಗಿನ ನಿಮ್ಮ ಮನೆಯದೇ ಇನ್ನಷ್ಟು ಸ್ವೀಟ್ ಆಗಿದೆ, ನನ್ನ ಈ ಮನೆಗೆ ವೆಲ್ಕಮ್ ಮಾಡಿದ್ದು, ನಿಮ್ಮ ಮನೆಯಲ್ಲೇ ನನ್ನ ಥರ ನೋಡಿದ್ದು ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಅಯ್ಯೋ ಅದೆಲ್ಲ ನಿಮ್ಮ ದೊಡ್ಡ ಗುಣ ಅಂದ್ಬಿಟ್ಟು ಭೂಮಿಕಾ ಅಂತ ಇದ್ದರೆ, ಇನ್ನು ಇತ್ತ ಕಡೆ ಗೌತಮ್ ಹಾಗೆ ಮಾತಾಡಬೇಕಾದ್ರೆ ಅದು ಅಂತಂದ್ಬಿಟ್ಟು ಎಲ್ಲರೂ ಮಾತಾಡಬೇಕಾದ್ರೆ ಅಪ್ಪು ಮಿಂಚು ಬರ್ತಾರೆ. ಅಮ್ಮ ಅಮ್ಮ ಅಂದ್ಬಿಟ್ಟು ಆಗ ಗೌತಮ್ ಮನೆಯಿಂದ ಎದ್ದೋಗಿದ್ರೆ, ನೀವೊಂದು ವಿಚಾರ ಕೇಳಬೇಕಾಯಿತು,
ಇವು ನಿಮ್ಮ ಮಕ್ಕಳು ತಾನೇ ಅಂತಾರೆ. ಹೌದು. ನಿಮ್ಮ ಹೆಸರು ಏನು ಅಂದ್ಬಿಟ್ಟು ಕೇಳ್ತಾರೆ. ನನ್ನ ಹೆಸರು ಅಪ್ಪು ಅಂತ ಅಂದರೆ ಆಕಾಶ್ ದಿವಾನ್, ನಾನು ಮಿಂಚು ದಿವಾನ್ ಅಂದ್ಬಿಟ್ಟು ಇಲ್ಲಿ ಮಾತಾಡ್ಬೇಕಾದ್ರೆ, ಓ ಹೌದಾ, ನಿಮ್ಮಲ್ಲಿ ಯಾರು ದೊಡ್ಡವರು ಅಂದ್ಬಿಟ್ಟು ಅಖಿಲಾಂಡೇಶ್ವರಿ ಕೇಳ್ತಾರೆ. ನಾನು ದೊಡ್ಡವಳು, ಯಾಕೆಂದರೆ ಇವನ್ಕಿಂತ ಜಾಸ್ತಿ ನಾನೇ ತಾನೇ ಹೈಟ್ ಇರೋದು ಅಂತಂದ್ಬಿಟ್ಟು ಮಿಂಚು ಅಂತಾಳೆ. ಓಹೋ, ಭಾರಿ ಚೂಟಿ ಇದ್ದೀರಾ, ಚೆನ್ನಾಗೇ ಮಾತಾಡ್ತೀರಾ ಅಂತಂದ್ಬಿಟ್ಟು ಅಖಿಲಾಂಡೇಶ್ವರಿ ಅಂತಾರೆ. ಸರಿ, ಅಲ್ಲಿ ಅಮ್ಮಮ್ಮ ಇದ್ದಾಳೆ, ಹೋಗಿ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಿದ್ರೆ ಗೌತಮ್ ಆಮೇಲೆ ಬರ್ತಾರೆ. ಅದು ನಾನು ಆಗಲೇ ವಿಚಾರಿಸ್ಬೇಕು ಅಂದ್ಕೊಂಡೆ, ಆ ಹುಡುಗಿ ನಿಮ್ಮ ಮಗಳು ಅಲ್ಲ ಅಂತ ಗೊತ್ತು, ಆದರೆ ಆ ಮಗಳು ಅಂತಾರೆ. ಹೌದು, ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಆದರೆ ನನ್ನ ಹೆಣ್ಣು ಪಾಪು ಮಿಸ್ಸಿಂಗ್ ಆಗಿದೆ. ತುಂಬ ಕಡೆ ಪ್ರಯತ್ನಪಟ್ಟು ಹುಡುಕಿದ್ವಿ, ಆದರೆ ಓ ಪ್ಲೇಸ್ ಅಂದ್ಬಿಟ್ಟು ಭೂಮಿಕೆ ಅಂತಾರೆ. ಅಷ್ಟೇ ತಾನೇ, ನಾನೊಂದು NGO ನಡೆಸ್ತಾ ಇದ್ದೀನಿ ಅಲ್ಲ, ಪೊಲೀಸರೆಲ್ಲ ಕೂಡ ನಮ್ಮ ಮೇಲ್ಪೇ ತಗೊಳ್ತಾರೆ. ಕೆಲವೊಂದು ಕ್ರಿಟಿಕಲ್ ಕೇಸನ್ನು ನಾವೇ ಎಷ್ಟೋ ಹ್ಯಾಂಡಲ್ ಮಾಡಿದ್ವಿ. ನಿಮ್ಮ ಒಂದು ಕೇಸು ನಮ್ಮ ಕೈಲಿ ಕೊಟ್ಟರೆ ಮೇ ಬಿ ನಿಮ್ಮ ಮಗಳು ನಿಮ್ಗೆ ಸಿಗ್ಬೋದು ಅಂದ್ಬಿಟ್ಟು ಇಲ್ಲಿ ಅಖಿಲಾಂಡೇಶ್ವರಿ ಕೇಳ್ತಾಯಿದ್ರೆ, ವೈ ನಾಟ್, ನಮಗೆ ನನ್ನ ಮಗಳು ಸಿಗಬೇಕು, ಅದೇ ನನ್ನ ಆಸೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಅಖಿಲಾಂಡೇಶ್ವರಿ ಇಸ್ಕೊಂಡು ಇನ್ನು ಅಲ್ಲಿಂದ ಬೀಳ್ಕೊಡ್ತಾ ಇದ್ದರೆ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು ಅಂದ್ಬಿಟ್ಟು ಅಂತ ಇದ್ದರೆ, ಆಗ ಸರಿ ಅವರು ಮೀಟಿಂಗ್ ಅಂತ ಹೋದ್ರು, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಬರ್ತೀನಿ ಅಂದ್ಬಿಟ್ಟು ಅಖಿಲಾಂಡೇಶ್ವರಿ ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇನ್ನು ಇತ್ತ ಕಡೆ ಜಯದೇವ್ಗೆ ಈಗ ಮುಖ ಪೊಲೀಸರು ಬಡಿದು ಮುಪ್ಪು ಮಾಡಿದ್ರು ಕೂಡ ಅವನಿಗೆ ಮಾತ್ರ ಯಾವುದೇ ಕಡೆ ಕೇರೆ ಅಂದೇ, ಆಹಾ ಮಸಾಜು ತುಂಬಾ ಚೆನ್ನಾಗಿತ್ತು, ನಾನು ಮಸಾಜ್ಗೆ ಥಾಯ್ಲ್ಯಾಂಡ್ವರೆಗೂ ಹೋಗ್ತಾಯಿದ್ದೆ, ಆದರೆ ಇಲ್ಲಿ ಫ್ರೀ ಸರ್ವಿಸಾಗೆ ಮಸಾಜ್ ಸಿಕ್ತಪ್ಪ, ಸೂಪರ್ ಆಗಿದೆ ಅಂದ್ಬಿಟ್ಟು ಜಯದೇವ್ ಅಂತ ಇದ್ದರೆ, ಛೇ ಏನು ಸರ್ ಇವನಿಗೆ ಈ ರೀತಿ ಹೊಡೆದ್ರು ಇನ್ನೂ ಬುದ್ಧಿ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಅದೆಲ್ಲ ಸಾಕು, ಬದಲು ಬಿರಿಯಾನಿ ಆರ್ಡ್ರ್ ಮಾಡಿ ಅಂದ್ಬಿಟ್ಟು ಅಂತ ಇದ್ದರೆ, ಬಿರಿಯಾನಿನ ನಿಮ್ಮ ಮಕ್ಕಕ್ಕೆ ಕುಷ್ಕನೇ ಹೆಚ್ಚು, ಆರ್ಡ್ರ್ ಮಾಡು ಅಂತಂದ್ಬಿಟ್ಟು ಬೈತಾ ಇದ್ದರೆ, ಅಯ್ಯೋ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇಷ್ಟಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾಯಿದ್ರಾ, ಹೋಗ್ಲಿ ಬಿಡಿ ಜಡಿ, ನೀನೇನೇ ಮಾಡೋದಕ್ಕೂ ಯಾವುದಕ್ಕೂ ಜಗ್ಬಾಡ್ಕೊಡೋ, ನೀನು ಎಂತೆಂಥವ ನೋಡಿದೀಯಾ, ಈ ನನ್ನ ಮಕ್ಕಳಿಗೆಲ್ಲ ಎದುರ್ಕೊಳ್ಳೋದ ಅಂತಂದ್ಬಿಟ್ಟು ಇಲ್ಲಿ ಜಯದೇವ್ ತನ್ನಿಗೆ ತಾನೇ ಮಾತಾಡ್ತಾ ಇರ್ತಾನೆ. ಇನ್ನು ರಾತ್ರಿ ಡಿನ್ನರ್ ಮಾಡ್ತಾ ಇರ್ತಾರೆ ಅಪ್ಪು, ಮಿಂಚು, ಭೂಮಿಕಾ, ಗೌತಮ್. ಹೀಗೆ ಮಾತಾಡಬೇಕಾದ್ರೆ ಹೊರಗಡೆ ಈ ಒಂದು ಸ್ಟಾರ್ಸ್ ಕೆಳಗಡೆ ಬೀಳ್ತಿರುತ್ತೆ. ಹಾಗೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡಿದೆ ಅಂತ ಕೇಳ್ತಿದ್ದಾರೆ ಗೌತಮ್ಗೆ. ನನ್ನ ಮಗಳು ಸಿಗ್ಲು ಅಂದ್ಬಿಟ್ಟು ಇಲ್ಲಿ ಗೌತಮ್ ಅಂತಾರೆ. ನಾನು ಕೂಡ ನನ್ನ ಮಗಳು ಸಿಗ್ಲು ಅಂತಲೇ ಬೇಡ್ಕೊಂಡೆ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಿದ್ರೆ, ಆಕಾಶ್ ಮಾತ್ರ ಎಲ್ಲರೂ ಇದೇ ರೀತಿ ಒಟ್ಟೆಯಾಗಿರಬೇಕು ಅಂದ್ಬಿಟ್ಟು ಅಂತಾರೆ. ಇನ್ನು ಇಲ್ಲಿ ಒಂದು ಮಿಂಚು, ನಾನು ಅಪ್ಪ ಅಮ್ಮ ಜೊತೆ ಯಾವಾಗಲೂ ಇರಬೇಕನ್ನೋದೇ ಬಯಸೋದು ಅಂದ್ಬಿಟ್ಟು ಮಾತಾಡಬೇಕಾದ್ರೆ, ನಿನ್ನ ಬಿಟ್ಕೊಡಲ್ಲ, ನೀನು ನನ್ನ ಮಗಳೇ ಅಂದ್ಬಿಟ್ಟು ಭೂಮಿಕಾ ಗೌತಮ್ ಅಂತ ಇರ್ತಾರೆ. ಇನ್ನು ಇಲ್ಲಿ ನೆಕ್ಸ್ಟ್ ಡೇ ಜಯದೇವ್ ಈ ಒಂದು ಜೈಲಿಂದ ಹೊರಗಡೆ ತರಬೇಕು ಅಂದ್ಬಿಟ್ಟು ಈ ಒಂದು ಲಕ್ಷ್ಮೀಕಾಂತ್ ಅವರು ಕೋರ್ಟಿಂದ ಒಂದು ನೋಟಿಸ್ ತೊಗೊಂಡ್ಬಿಟ್ಟು ಬೇಲ್ನ ತೊಗೊಂಬಂದಿರ್ತಾರೆ ಲಾಯರ್ ಜೊತೆ. ಆಗ ನೀವು ಹೊರಗಡೆ ಬರ್ಬೋದು, ಈಗ ಬನ್ನಿ ಅಂದ್ಬಿಟ್ಟು ಜಯದೇವ್ಗೆ ಬಟ್ಟೆ ಎಲ್ಲ ಕೊಟ್ಟು ಹಾಕ್ಸ್ಕೊಂಡು ಒಳಗಡೆ ಕರ್ಕೊಂಬರ್ತಾರೆ. ಏನು ನನಗೆ ಬೇಲ ಯಾರು ಕೊಟ್ಟಿದ್ದು ಅಂತೀರೆ, ನಾನೇ ಕೊಡೋ ನಿಮ್ಮ ಮಾವ ಅಂತೀರೆ. ಏನು ಮಾವನ, ನಿಮ್ಮ ಮಾವನೂ ಅಲ್ಲ, ನೀನು ಏನೂ ಅಲ್ಲ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಇದ್ಬಿಟ್ಟು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರ, ನೀವು ಯಾರೂ ಸಮಾಧಾನ ಇಲ್ಲ, ನಾನು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರ್ತೀನಿ, ನನಗೆ ಯಾರು ಸವಸನೂ ಬೇಡ, ಇಲ್ಲೇ ನೆಮ್ಮದಿಯಾಗಿದೆ ಅಂದ್ಬಿಟ್ಟು ಜಯದೇವ್ ಮತ್ತೆ ಜೈಲೊಳಗಡೆ ಹೋಗ್ತಾನೆ. ಇದರಿಂದಾಗಿ ಲಕ್ಷ್ಮೀಕಾಂತ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ಮನೆಯಲ್ಲಿ ಗೌತಮ್ ಅಂತ ಇತ್ತು ನೀಟಾಗಿ ರೆಡಿಯಾಗಿ ಆಫೀಸಿಗೆ ಹೋಗೋಂತ ಹೊರಗಡೆ ಬರ್ತಾನೆ. ಆಗ ಬಾಯ್ ಪಪ್ಪ ಅಂದ್ಬಿಟ್ಟು ಮಿಂಚು ಅಂತಾರೆ. ಮಿಂಚುಗೆ ಮುತ್ತು ಕೊಡ್ತಾನೆ ಗೌತಮ್. ಆಗ ಇಲ್ಲಿ ಈ ಒಂದು ಅಪ್ಪು ಕೂಡ ಅಂತಾರೆ. ಆಗ ಇಬ್ರಿಗೂ ಮುತ್ತರ ಕಾಂಪಿಟೇಷನ್ ಕೊಡ್ತಾ ಇದ್ರೆ, ಅಯ್ಯೋ ನನ್ನ ಟೈಮ್ ಆಗ್ತಿದೆ, ಹೋಗೋಕ್ಕೆ ಬಿಡ್ತೀರಲ್ಲ ಅಂದ್ಬಿಟ್ಟು ಗೌತಮ್ ಅಂತಾರೆ. ಸರಿ ಪಪ್ಪ ಹೋಗಿ ಬನ್ನಿ ನೀವು ಅಂತಾರೆ. ಗೌತಮ್ ಹೊರಗಡೆ ಬಂದಮೇಲೆ ಕಿಸ್ ಕೊಡ್ತಾನೆ, ಫ್ಲೈಯಿಂಗ್ ಕಿಕ್ಸ್. ಆಗ ಇಲ್ಲಿ ಭೂಮಿಕಾ ಕೂಡ ಕೊಡ್ತಾಳೆ. ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದ್ರೆ ಅಪ್ಪು ಮಿಂಚು ನನಗೆ ಕೊಟ್ಟರು ಅಂದ್ಬಿಟ್ಟು ಕಿತ್ತಾಡ್ತಾ ಇದ್ರೆ ಭೂಮಿಕಾಗೆ ನಗು ಬರ್ತಾ ಇರ್ತೆ. ಅಯ್ಯೋ ಬೂತ್ ಕೊಟ್ಟಿದ್ದು ನನಗೆ, ಇವ್ರ್ಯಾಕಪ್ಪ ಈ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತಾರೆ. ಮಮ್ಮಿ ನೀನೇ ಹೇಳು, ಪಪ್ಪಿ ಕೊಟ್ಟಿದ್ದು ಪಪ್ಪ ನನಗೆ ತಾನೆ ಅಂತಿದ್ರೆ, ಇಲ್ಲ ನನಗೆ ಕೊಟ್ಟಿದ್ದಲ್ವ ಅಂದ್ಬಿಟ್ಟು ಅಪ್ಪ ಮಿಂಚು ಕಿತ್ತಾಡ್ತಿದ್ರೆ, ನೀವು ಇದೇ ರೀತಿ ಕಿತ್ತಾಡ್ತಿದ್ರೆ ನಿಮ್ಮ ಊಟಿಗೆ ಅಂತ ಕಳಿಸ್ಬಿಡ್ತೀನಿ ಆಯಿತಾ, ಸಮ್ಮರ್ ಕ್ಯಾಂಪು ಅಂದ್ಬಿಟ್ಟು ಸುಮ್ಮನೆ ಸ್ಟ್ಯಾಚು ಆಗಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಭೂಮಿಕಾ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಯಾವ ರೀತಿ ತರಲೆ ಮಾಡ್ತಿದ್ದೇವೆ ಇವು, ಅತಿ ಆಯಿತು ಅಂದ್ಬಿಟ್ಟು ಭೂಮಿಕಾ ಅಂದ್ಕೊಳ್ತಾ ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಇತ್ತ ಕಡೆ ಅಪ್ಪ ಮಿಂಚು ಅಮ್ಮ ನಿಂತ್ಕೊ ಅಂದ್ಬಿಟ್ಟು ಅವರಿಂದ ಹೊರಟೋಗ್ತಾ ಇರ್ತಾರೆ. ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಗೌತಮ್ ಮತ್ತೆ ಆಫೀಸಿಗೆ ಹೋದ್ಮೇಲೆ ಕಾಲ್ ಮಾಡ್ತಾರೆ. ಶುರುವಾಯಿತು ಇವರು ರೊಮ್ಯಾಂಟಿಕ್ ಅಂದ್ಬಿಟ್ಟು ಇಲ್ಲಿ ಆನಂದ್ ಅಂತ ಇದ್ರೆ, ಏನು ಮಾಡ್ತಾ ಇದ್ದೀರಾ ರೀ ಅಂದ್ಬಿಟ್ಟು ಗೌತಮ್ ಕೇಳ್ತಿದ್ರೆ, ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಾರೆ. ಅಷ್ಟೇ ತಾನೇ, ಮುದ್ದೆ ಮತ್ತು ಯಾವುದಾದ್ರೂ ಸೊಪ್ಪಿನ ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಓ ಹೌದಾ ಸರಿ, ಆದರೆ ರೆಡಿ ಮಾಡ್ತೀನಿ, ಬೇಗ ಬಂದುಬಿಡಿಬಿಟ್ಟು ಇಲ್ಲಿ ಭೂಮಿಕಾ ಅಂತ ಇರ್ತಾಳೆ. ಈಗ ಗೌತಮ್ ಭೂಮಿಕಾ ಒಂದಾಗ್ತಾ ಇದ್ರೆ, ಇನ್ನು ಇತ್ತ ಕಡೆ ಅಖಿಲಾಂಡೇಶ್ವರಿ ಮೊದಲೇ ಮಗು ಹುಡುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಜಯದೇವ್ ಮಾತ್ರ ಜೈಲು ಪಾಲಾಗಿದ್ದಾರೆ. ಹಾಗಾದರೆ ಗೌತಮ್ ಈ ಒಂದು ಜಯದೇವ್ನ ಬಿಡಿಸ್ಕೊಂಬರೋಕ್ಕೆ ಬಂದೇ ಬಿಡ್ತಾನ ಈ ಒಂದು ಜೈಲಿಗೆ. ಈಗಾದರೂ ಜಯದೇವ್ಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತಾರ ಗೌತಮ್. ಕೇಳಿ ಗೌತಮ್ ಈ ಒಂದು ಜಯದೇವ್ ಅರ್ಥ ಆಗುತ್ತಾ, ಗೌತಮ್ ಒಳ್ಳೆ ಮನಸ್ಸು, ಜಯದೇವ್ಗೆ ಈಗಾದರೂ ಬುದ್ಧಿ ಬರುತ್ತಾ, ಶಾಕುಂತಲ ಏನಾದರೂ ಡಬ್ಬರ್ ಗೇಮ್ ಮಾಡ್ತಾಳ, ಜೈಲಿರುವಂಥ ಜಯದೇವ್ನ ಬಿಡಿಸ್ಕೊಂಡು ಬರ್ತಾಳ ಗೌತಮ್. ಜಯದೇವ್ಗೆ ಈಗಾದರೂ ಬುದ್ಧಿ ಬರೋ ಥರ ಒಳ್ಳೆ
ಒಂದು ವ್ಯಕ್ತಿ ಆಗೋ ಥರ ರೂಪಿಸ್ತಾನೆ, ಜಯದೇವ್ ಸೊಕ್ಕನ ಅಡಗಿಸ್ತಾನೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.